ನಮಸ್ಕಾರ. ಕೊರಗ ಆಲ್-ಇನ್ ಒನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ. ನಾನ್ ನಿಮ್ ಕಾವೇರಿ ಬಿಜಾಪುರದಿಂದ. ನೋಡ್ರಿ, ಇವತ್ತ ನಮ್ ಗೆಳತಿ ಮನೆಗ್ ಹೋಗಿದ್ದೀವಿ. ನಿಮ್ ತಮ್ಮನೇಲಿ ನೋಡಿದ್ರೆ ಗೊತ್ತೇ ಆಗಿರ್ತೈತಿ. ಅವ್ರ ಮನ್ಯಾಗ ಲಾಸ್ಟ್ ಗುರುವಾರ ಲಕ್ಷ್ಮಿ ಪೂಜೆ ಐತ್ರಿ, ಹಿಂಗಾಗಿ ಹೋಗಿದ್ದೀವ್ರಿ. ಅವರು ಇಷ್ಟ ಚಂದ ಮಾಡಿದ್ರು ನೋಡ್ರಿ. ಅಟ್ಟ ಸಿಂಪಲ್ ಒಳಗ ಚಂದಾಗೆ ಮಾಡಿದ್ರಿ. ಯಾಕಂದ್ರೆ ಅವ್ರಿಗೆ ನಮ್ಮಷ್ಟ ಕೆಲಸ ಇರ್ತಾವ. ಬೆಳಿಗ್ಗೆ ಎಲ್ಲಾರ್ನು ಕಳಿಸಿ ಎಲ್ಲಾ ಪೂಜೆ ಎಲ್ಲಾ ಅರೇಂಜ್ ಮಾಡ್ಕೊಂಡಿದ್ರ. ಹಿಂಗಾಗಿತ್ತು ನೋಡ್ರಿ ಅವ್ರ ಮನೆ ಪೂಜೆ. ನನಗಂತೂ ಬಹಳ ಇಷ್ಟ ಆಗಿತ್ತು. ಸ್ವಲ್ಪ ಮನಸ್ಸಿಗೂ ಬ್ಯಾಸರ ಆಯ್ತು. ಯಾಕಂದ್ರ ರೀ, ಮೊದಲ್ ನಾನು ಗುರುವಾರ ಪೂಜೆ ಎಲ್ಲಾ ಮಾಡ್ತಿದ್ದೆ. ಎಲ್ಲಾ ಅಂದ್ರೆ ಎಲ್ಲಾರಿ ಯಾವ ಗೊತ್ತೇನ್ರಿ, ದೀಪಾವಳಿ ಲಕ್ಷ್ಮೀ ಪೂಜಾ, ಶ್ರಾವಣ ಮಾಸದ ಸಂಪತ್ ಶುಕ್ರವಾರ ಲಕ್ಷ್ಮೀ ಪೂಜಾ, ವರಮಹಾಲಕ್ಷ್ಮಿ ಪೂಜಾ ಮತ್ತು ಗುರುವಾರ ಲಕ್ಷ್ಮೀ ಪೂಜಾ ಎಲ್ಲಾ ಅಂದ್ರೆ ಎಲ್ಲಾ ಮಾಡ್ತಿದ್ದೆ. ನಮ್ಮ ಮನೆಯವರು ನನಗ ಅವಾಗ ಹುಷಾರಿರುದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿ ಬೈದು ಬಿಡಿಸ್ಬಿಟ್ಟಾರ. ಈಗಂತ್ರು ಅವ್ರ ಮನೆಗ್ ಹೋದ್ಮೇಲಂತ್ರು ನಮ್ ಮನ್ಯಾಗ ಮಾಡಿದಷ್ಟ ಖುಷಿ ಆಯ್ತ್ರಿ ನನಗ. ಚಂದ ಮಾಡಿದ್ರಿ ಅವರುನು ಪೂಜೆ ಎಲ್ಲ. ಮೊದಲ್ ನಾವು ಪೂಜೆ ಮಾಡುವಾಗ್ರಿ ಅವ್ರಿಗೆ ನಾವು ಬಿಡ್ತಿದಿಲ್ರಿ, ನಮಗ ಅವರು ಬಿಡ್ತಿದಿಲ್ಲ. ಈಗ ದೂರ ಹೋಗ್ಬಿಟ್ಟಾರ. ನಮ್ ಮನಿ ಈ ದಂಡಿಗದ, ಅವ್ರ ಮನಿ ಆ ದಂಡಿಗದ ರೀ. ಆದ್ರೂ ಬಿಡಂಗಿಲ್ರಿ ಅವ್ರು. ಯಾವ್ದ್ರ ಪೂಜೆ ಮಾಡಿದಾಗ ಕರಿತಾರ ನೆನಪಿಲೆ ನಮ್ನ. ನಾನು ಅವ್ರಿಗೆ ಪೂಜೆ ಮಾಡಿದಾಗ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲಾರ್ಗಿ ಕರಿತಿದ್ದೇರಿ. ಅವರು ಸಹಿತ ನಮಗ ಹಂಗ ಮಾಡ್ತಿದ್ರಿ. ಇವ್ರ ಹೆಸರಿ ಸಿಂಹಾಕ್ಕೋರ್ ಅಂತ ಹೇಳ್ರಿ. ಬಾಳ್ ಚಂದ ಇದು ಮಾಡ್ತಾರೆ. ನಾವ್ ಮನಿಗ್ ಹೋಗೋಣ ಬಾಳ ಇಷ್ಟ ಆಗ್ತೈತಿ ನನಗ ಅವ್ರ ಮನಿಗ್ ಹೋಗ್ಲಿಕ್ಕ. ಚಂದ ಆಗೈತಿಲ್ರಿ ಪೂಜಾ. ಇಷ್ಟ ಲಕ್ಷ್ಮಿ ಎದ್ದ ಬರಂಗ ಆಗೈತಿಲ್ರಿ. ನನಗಂತ್ರು ಇಷ್ಟ ಆಯ್ತು ನೋಡ್ರಿ ಬಾಳ. ಅವ್ರ ಮಕ್ಕಳಂತ್ರು ಒಬ್ಬಾಕಿ ಮಗಳಿದ್ಳು. 3 ಜನ ರೀ ಅವ್ರ ಮಕ್ಳ. ಅದ್ರೊಳಗ ಒಬ್ಬಾಕಿ ಊರ್ಗ್ ಹೋಗಿದ್ದಳ ಅವ್ರ ಅತ್ತಿ ಜೊತೆಗೆ ಅಂತ ಹೇಳಿ, ಬಾಂಬೆಗ್ ಹೋಗಿದ್ಲಂತ. ಅವ್ರು ನಮ್ ಚಿನ್ನುನ್ ಕರ್ಕೊಂಡ್ ಹೋಗಿದ್ದೇರಿ. ನಮ್ ಚಿನ್ನು ಬಾಳ್ ಮಿಸ್ ಮಾಡ್ಕೊಳಕತ್ತಿದ್ಲ ಆಕಿಗೆ. ಆಕಿನೂ ನಾವೆಲ್ಲಾ ಹೋಗಿವ ಅಂತಂದ್ರ ಅಲ್ಲಿಂದ ಫೋನ್ ಹಚ್ಚಿ, ಆಂಟಿ ನೀವೆಲ್ಲಾ ಬರ್ತಿದ್ರ ಅಂದ್ರ ನಾ ಹೋಗತಿದ್ದಿಲ್ಲ ಅಂತ ಹೇಳಾಕತ್ತಿದ್ಲ. 3 ಜನ ರೀ ಅವ್ರಿಗೆ ಮಕ್ಕಳು. ನಮಗೆ 2 ಜನ ನೋಡ್ರಿ ಮಕ್ಕಳು. ಎಲ್ಲಾರು ಕೂಡಿ ಯಾವಾಗ್ಲಾದ್ರೂ ಬರೇ ಸ್ಕೂಲು ಅದು ಇದು ಅಂತ ಹಿಂಗ ಇರ್ತಾವ. ಹಿಂಗ ಪೂಜಾ ಪುನಸ್ಕಾರ ಏನ್ರಿ ಇದ್ದಾಗ ಎಲ್ಲಾರು ಕೂಡಿ ಹಿಂಗ್ ಸೇರ್ ಮಾಡಿದ್ರನ ಚಂದ ಅನಸ್ತದಲ್ರಿ. ಅವ್ರ ಮಗನ್ ಸಲುವಾಗಿ ಕಾಯಿದ್ರಿ. ಅವ್ರು ಕಾಯ್ದ್ ಸಾಕಾಗಿ ತಾವೇ ಮಂಗಳಾರತಿ ಮಾಡಿದ್ರು. 3 ಗಂಟೆಗ್ ಬರಂಗಿದ್ನಂತ. ನಮಗೆಲ್ಲಾ ಲೇಟ್ ಆಗ್ತೈತಿ ಅಂತೇಳಿ ಮಂಗಳಾರತಿ ಎಲ್ಲಾ ಮಾಡಿದ್ರು. ಅವ್ರ ಹಾಡಾಕತ್ತಿದ್ರ. ನಮ್ ಫೋನ್ ಸರಿ ಇರ್ಲಿಲ್ಲ ಅಂತ ಹೇಳಿ ಇದ್ರೊಳಗ ಧ್ವನಿ ಬಂದಿಲ್ರಿ ಅವ್ರದು. ಬಾಳ್ ಚಂದ ಸ್ತೋತ್ರ ಹೇಳಿದ್ರಿ ಅವ್ರೆಲ್ಲಾ ಆರತಿ ಎಲ್ಲಾ ಮಾಡುತನ. ಅವರು ಮಹಾರಾಷ್ಟ್ರದವ್ರಿ. ಭಾರಿ ಚಂದ ಮಾಡ್ತಾರ ಅವ್ರೆಲ್ಲಾ ಪೂಜೆ ಪುನಸ್ಕಾರ ಅಕ್ಕೋರು. ಅವ್ರಿಗೇನ ಒಂದ್ ಆರಾಮ್ ಇರ್ಲಿಕ್ಕಂದ್ರ ಒಂದಿಷ್ಟು ಹೆಂಗಿದ್ರು ಸಣ್ಣದಾಗ್ಯಾದ್ರುನು ಮಾಡಿ ಬಿಟ್ಟಿರ್ತಾರೆ ಅಕ್ಕೋರು. ಯಾವ್ದೇ ಪೂಜೆ ಒಂದು ಬಿಡಲ್ರಿ ಅವ್ರು. ಬಾಳ ಅಂದ್ರ ಬಾಳ್ ಪಾಲಿಸ್ತಾರ. ನಾವು ಎಲ್ಲಾ ಹಂಗ ಆರತಿ ಮಾಡಿದೀವ್ರಿ. ಆರತಿ ನಮ್ ಕಡೆ ಎಲ್ಲಾ ಉತ್ತರ ಕರ್ನಾಟಕದ ಕಡೆ ಎಲ್ಲಾ ಹಿಂಗೆ ನೋಡ್ರಿ. ನೀವೆಲ್ಲಾ ಹೆಂಗ್ ಮಾಡ್ತೀರಿ ಸ್ವಲ್ಪ ಕಮೆಂಟ್ ಮಾಡ್ರಿ. ಹೇಳ್ರಿ ನನಗ ನಿಮ್ ಕಡೆ ಎಲ್ಲಾ ಹೆಂಗ್ ಅದಾವ ಪದ್ಧತಿ ಅಂತ ಹೇಳಿ. ಹಿಂಗ ನಾವು ಮುತ್ತೈದೆಯರಂದ್ರ ನಮ್ಗ ಮುತ್ತೈದೆ ತನಕ ಕರೆದಿರ್ತಾರ್ರಿ. ನಮ್ಮನ್ನ ಮುತ್ತೈದೆ ಹೆಣ್ಮಕ್ಳಿಗೆ ಲಕ್ಷ್ಮಿ ಅಂತ ಭಾವಸ್ಕೊಂಡು ನಮಗೆ ಉಡಿ ತುಂಬಿ ಮತ್ತ ಊಟಕ್ಕೆಲ್ಲಾ ಹಾಕ್ತಾರ್ರಿ ನಮ್ ಕಡೆ. ನಿಮ್ ಕಡೆ ಎಲ್ಲಾ ಹೆಂಗ್ ಮಾಡ್ತಾರ? ನಾವೆಲ್ಲಾ ಮುತ್ತೈದೆಯರು ಅವತ್ತ ಉಪವಾಸ ಇರ್ಬೇಕಾಗ್ತದ. ಅವತ್ತೇನ್ ನಾವ್ ಉಪವಾಸ ಇರ್ಲಿಲ್ರಿ. ಯಾಕಂದ್ರ ನನಗ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ ಬಂದಿತ್ತು. ಹಿಂಗಾಗಿ ನಾಷ್ಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳ್ಳೋ ಇದ್ರಾಗಿದ್ದೆ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ನೀವೇ ಬಂದ್ಬಿಟ್ರಿ ಮುತ್ತೈದೆ ತನಕ ಅಂತ ಹೇಳಿ ಅಕ್ಕೋರು. ಹಿಂಗಾಗಿ ಹಂಗ ಅವಸರವಾಗಿ ರೆಡಿಯಾಗಿ ಬಂದಿದ್ದೀರಿ. ನಮ್ ಚಿನ್ನು ಬೈಲತ್ತಿದ್ರು, ಮಮ್ಮಿ ನೀನು ಹಾಕೊಂಡಿಲ್ಲ ಹಿಂಗ್ಯಾಕ್ ಬರ್ಲಾಕತಿ ಅಂತ್ರಿ. ಅದ್ರಾಗ ಬಜಾರ್ನಾಗ ಎಲ್ಲಾ ತಿರ್ಗಾಡ್ಕೊಂತ ಬರ್ಬೇಕಲ್ರಿ. ಎಲ್ಲಾ ಗೋಲ್ಡ್ ಎಲ್ಲಿಗೆಲ್ಲ ಹಾಕೊಂಡ್ ಬಂದ್ರ ಅಂಜಿಕಿನೂ ಬರ್ತೈತಿ. ಮತ್ ಪೂಜೆ ಮಾಡ್ಕೊಂತ ಹೋಗಿರ್ತಿವಲ್ರಿ, ಅಲ್ಲಿ ಲಕ್ಷಣ ಇರಂಗಿಲ್ಲ. ನಾವ್ ಏನ್ ಹಾಕೊಂಡ್ ಬಂದಿರ್ತಿವಿ ಅದ್ರ ಮೇಲೆ ಲಕ್ಷ ಹೋಗ್ತದ. ಹಿಂಗೆಲ್ಲ ಹಿಂಗೆ ಸಿಂಪಲ್ ಆಗಿ ರೆಡಿ ಆಗಿ ಬಂದ್ರ ದೇವ್ರ ಪೂಜೆ ಮಾಡಾಕನು ಬಾರಿ ಅಗ್ದಿ ಮನ್ಸಿಗ್ ಬರ್ತದ ನೋಡ್ರಿ. ನನಗಂತರು ಇಷ್ಟೇ ಸಿಂಪಲ್ ಆಗಿ ಬಂದದಕ್ಕೆ ನಮ್ ಚಿನ್ನು ಅಲ್ಲಿ ನಿಂತ ಹೇಳತ್ತಿದ್ಲು, ಹಿಂಗ್ಯಾಕ್ ರೆಡಿ ಆಗಿ ಬಂದಿ ಮಮ್ಮಿ ಅಂತೇಳಿ. ಹಂಗೆ ಏನ್ ಮಾಡುದ್ರಿ, ಸ್ವಲ್ಪ ಆರಾಮ ಇರ್ಲಿಲ್ಲ ಅಂದ್ರ ವಿಡಿಯೋನು ಅಪ್ಲೋಡ್ ಮಾಡಕ್ ಆಗಿದ್ದಿಲ್ಲ, ಧ್ವನಿ ಸರಿ ಇರ್ಲಿಕ್ಕಾಗಿ. ಅವ್ರು ಮಹಾರಾಷ್ಟ್ರದವ್ರ ಆದ್ರೇನ್ರಿ ಎಲ್ಲಾ ಕೇಳ್ಕೊಂತ ಮಾಡಾಕತ್ತಿದ್ರಿ. ಅವ್ರ ಪದ್ಧತಿಗೆ ನಮ್ ಪದ್ಧತಿಗೆ ಸ್ವಲ್ಪ ಚೇಂಜ್ ಆಗ್ತಾವಲ್ರಿ. ನೀವ್ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಅನ್ಲಾಕತ್ತಿದ್ರು.
ನೀವು ಹೆಂಗ್ ಬರ್ತದ ಹಂಗ್ ಮಾಡ್ಬಿಡ್ರಿ ಅಂತೇಳಿ ಹೇಳಾಕತ್ತಿದೀವಿ. ನಮ್ದು ಅವ್ರದ್ದು ಸೇಮ್ ಅನ್ನಿಸ್ತಾವ, ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವ ಅಷ್ಟೇ ರೀ. ಕೆಲವೊಂದ್ ಕಡೆ ನಾವೇ ಅರಿಶಿನ ಕುಂಕುಮ ತಗೊಂಡು ಹಚ್ಕೊಂತೀವಿ ಹಣಿಗೆ ಮತ್ತ ಮಂಗಳಸೂತ್ರಕ್ಕ. ಕೆಲವೊಂದ್ ಕಡೆ ಬ್ಯಾರೆದವ್ರ ಹಚ್ತಾರ, ಹಿಂಗ್ ಪದ್ಧತಿ ಇರ್ತೈತಿ. ನಮ್ ಕಡೆ ಎಲ್ಲಾ ಅವ್ರ ಮನಿಗ್ ಹೋಗಿರ್ತೀವಲ್ರಿ, ಅವ್ರೇ ನಮ್ಗ ಮಂಗಳಸೂತ್ರಕ್ಕ ನಮ್ಗ ಅರಿಶಿನ ಕುಂಕುಮ ಕೊಡ್ತಾರಿ. ನಮ್ ಕಡೆ ಅವ್ರ ಕಡೆ ಹಿಂಗ್ ಪದ್ಧತಿ ಅದರಿ, ಹಿಂಗ ಕೊಟ್ರ ನಮ್ಗ. ಇದೆಲ್ಲಾ ಆದ್ಮೇಲೆ ಊಟಕ್ಕೂನು ಕೊಟ್ರು. ಊಟದ ಮಾಡಿದ್ರು, ಎಲ್ಲಾ ವೆರೈಟಿ ಮಾಡಿದ್ರಿ ಅವರು. ಹೋಳ್ಗಿ, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ, ಮತ್ತ ಮೆಂತ್ಯ ಪರೋಟ. ನಾವು ಊಟ ಮಾಡ್ದಂಗ ಎಲ್ಲಾ ಚೆಂದಂಗೆ ಮಾಡ್ಕೊಂಡು ಬಿಸಿ ಬಿಸಿ ಮಾಡ್ಕೊಂತ ಕೊಡ್ಲಾಕತ್ತಿದ್ರಿ ಅವ್ರ ಎಷ್ಟೇ ಕೆಲ್ಸ ಇದ್ರು, ಎಷ್ಟೇ ತ್ರಾಸ ಇದ್ರು, ಎಲ್ಲಾರ್ಗಿ ಚಂದಾಗಿ ಅಡ್ಗಿ ಮಾಡಾಕೋದಂತ್ರು ಬಿಡಲ್ರಿ. ಅವ್ರಲ್ಲಿ ನನಗ್ ಅದೇ ಲೈಕ್ ಆಗ್ತದ್ರಿ. ಎಷ್ಟೇ ತ್ರಾಸ ಆದ್ರುನು ಬ್ಯಾಸರ ಅಂತೂ ಹೊರಗ ತೋರ್ಸ್ಕೊಳಂಗಿಲ್ರಿ ಅವ್ರು. ಸೀಮಾ ಅಕ್ಕೋರಂದ್ರ ನನಗ್ ಬಾಳ ಇಷ್ಟ ಆಗ್ತಾರ ನೋಡ್ರಿ. ಈಗ ಬಾಳ ದೂರ ಹೋಗ್ಯಾರಂತ ಬಾಳ ಬೇಜಾರ್ನು ಆಗ್ತೈತ್ರಿ. ನಾವಿಬ್ರು ಒಂದೇ ಕಡೆ ಇದ್ದಾಗ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುದು, ಕೆಲ್ಸ ಮಾಡೋದು ಎಲ್ಲಾ ಕೂಡ ತಿರ್ಗಾಡ್ತಿದ್ವಿ. ಈಗ ಬಾಳ ದೂರ ಹೋಗ್ಬಿಟ್ಟಾರ. ಹಿಂಗ ಯಾವಾಗಾರ ಪೂಜೆ ಇದ್ದಾಗ ನಮ್ಮ ಮನೆಗೆ ಅವ್ರ ವಿಸಿಟ್ ಕೊಡ್ತಾರ. ಅವ್ರ ಮನ್ಯಾಗ ಪೂಜೆ ಅದು ಇದ್ದಾಗ ನಾವು ವಿಸಿಟ್ ಕೊಡ್ತೀವಿ. ಏನ್ರ ವಿಶೇಷ ಇದ್ದಾಗ ಎಲ್ರ ಹೊರಗೆ ಹೋಗ್ಬೇಕಂದ್ರ ಹೋಗ್ತೇವ್ರಿ. ಫ್ರೆಂಡ್ಶಿಪ್ ಅಂದ್ರ ಹಂಗೆ ಅಲ್ರಿ, ಎಷ್ಟೇ ದೂರ ಇದ್ರು ಬಿಡಂಗಿಲ್ಲಲ್ರಿ, ಹೋಗ್ಲೇಬೇಕು. ನೋಡ್ರಿ ಇಷ್ಟೆಲ್ಲಾ ವೆರೈಟಿ ಮಾಡ್ಯಾರ ಅವ್ರು. ಬೆಲ್ಲದ ಹಾಲ್ ಮಾಡಿದ್ರು, ಅದ್ರೊಳಗ ಹಾಲ್ ಹಾಕಿ ತುಪ್ಪ ಹಾಕಿ ಹೋಳ್ಗಿ, ಚಪಾತಿ, ಕುರುಡಿ, ಸಂಡಿಗಿ, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ ಎಲ್ಲಾ ಹಾಕಿ ಕೊಟ್ಟಿದ್ರಿ. ನಮ್ದು ಊಟ ಎಲ್ಲಾ ಆದ್ಮೇಲೆ ನಮ್ ಚಿನ್ನು ಮತ್ತ ಅವ್ರ ಮಗಳು ಪ್ರೀತಿ ಇಬ್ರು ಅವರು ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಬಂದಿವ್ರಿ ನಾವ್ ಮನೆಗೆ. ಮತ್ತ ನಮ್ದು ಇವತ್ತಿಂದು ವ್ಲಾಗ್ ಹೆಂಗಿತ್ತು ಹೇಳ್ರಿ. ಮತ್ತ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಕಮೆಂಟ್ ಮಾಡ್ರಿ. ಮತ್ತ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲ್ದ ಪೂರ್ತಿಯಾಗಿ ನೋಡ್ರಿ. ಯಾಕಂದ್ರ ನಾವ್ ಏನೋ ಒಂದು ಸಣ್ಣದಾಗಿ ಕಷ್ಟ ಪಟ್ಕೊಂಡ್ ಮಾಡಿರ್ತೀವಿ. ನೀವು ಚೆನ್ನಾಗಿ ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿದ್ರೆ ನಮಗ್ ಬಾಳ ಹೆಲ್ಪ್ ಆಗ್ತದ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮತ್ತೆ ಇಷ್ಟೆಲ್ಲಾ ಆದ್ಮೇಲೆ ನಮ್ ಚಿನ್ನುದ ಅವರು ಊಟ ಮಾಡಿದ್ರಿ. ಅವ್ರ ಮಗಳ ಜೊತೆ ಊಟ ಮಾಡಿದಳ್ರಿ. ಇಬ್ರು ಕೂತು ಊಟ ಮಾಡಿದ್ಮೇಲೆ ನಾವ್ ವಾಪಸ್ ಹೋಗ್ಬೇಕಂತೇಳಿ ರೆಡಿ ಆಗಿದ್ದೀವ್ರಿ. ನಮ್ ಚಿನ್ನು ಮತ್ತೆ ಪ್ರೀತಿನ ಇಬ್ರು ಊಟ ಮಾಡಿದ್ರಿ. ನಮ್ ಚಿನ್ನು ಬಾಳ ಇಷ್ಟ ಆಯ್ತು. ಮತ್ತ ನಾ ಮುಂದಿನ ವಿಡಿಯೋದಾಗ ಸಿಗ್ತೀವ್ರಿ. ಬಾಯ್.